ಸರ್, ನೀವು ಗಂಭೀರವಾಗಿ ಸಂಬಂಧಪಟ್ಟಂತೆ ಚರ್ಚೆಗಳಾಗಿದೆ. ಬಹಳ ಅವ್ರು ಹೇಳಿದ್ದಾರೆ, ನೀವು ಹೇಳಿದ್ರೆ ಇಯರ್ಲಿ ಟೆಂಡರ್ ಮಾಡೋದ್ರ ಬಗ್ಗೆ ಅಧಿಕಾರಿಗಳು ಗಮನ ಕೊಡ್ಲಿ. ಈಗ ಕಳೆದ 2 ದಿನಗಳಿಂದ ಮೊಟ್ಟೆದ ಒಂದು ಸ್ವಲ್ಪ ಆತಂಕದ ಬೇರೆ ಬೇರೆ ಚರ್ಚೆಗಳು ಬರ್ತಾ ಇದೆ. ಹಾಗಾಗಿ ಮಾನ್ಯ ಆರೋಗ್ಯ ಸಚಿವರು ಇಲ್ಲೇ ಇದ್ದಾರೆ. ಮೊಟ್ಟೆಯಿಂದ ಏನ್ ಆತಂಕ ಇದೆಯಾ, ಅದಕ್ಕೆ ಅನಾರೋಗ್ಯ ಇದೆಯಾ, ಇದನ್ನ ವಿಶ್ವಾಸದ ಮಾತನ್ನ ಒಂದು ಸದನದ ಮುಖಾಂತರ ವಿದ್ಯಾರ್ಥಿಗಳಿಗೆ ಹೇಳಬೇಕು, ರಾಜ್ಯ ಜನರಿಗೆ ಹೇಳಬೇಕು. ಈಗಾಗಲೇ ಆ ವಿಷಯದ ಬಗ್ಗೆ ನಾನು ಸಾರ್ವಜನಿಕ ಇದರಲ್ಲೆಲ್ಲ ಹೇಳಿದ್ದೀನಿ. ಯಾವುದೇ ರೀತಿ ಆತಂಕ ಪಡಬೇಕಾಗಿಲ್ಲ. ಅದು ಯಾವುದೋ ಒಂದು ಕಂಪನಿ ಎಗಾಸ್ ಅಂತ ಇರುವಂಥ ಕಂಪನಿ ವಿಚಾರದಲ್ಲಿ ಆಗಿರುವಂಥದ್ದು. ಆ್ಯಂಟಿಬಯೋಟಿಕ್ ಯಾವುದು ಉಪಯೋಗ ಮಾಡ್ಬೋದು ಮಾಡಿದ್ದಾರೆ ಅಂತ, ಅದು ಕೇಂದ್ರದ ಫುಡ್ ಸೇಫ್ಟಿ ಅವರು ಕೂಡ ನೋಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಕಳೆದ ವರ್ಷ ನಾನು ಸುಮಾರು 147 ಮಾದರಿಗಳನ್ನು ನಾನು ಪರೀಕ್ಷೆ ಮಾಡಿಸಿದ್ದು. ಅದರಲ್ಲಿ ಒಂದೇ ಒಂದು ಮಾತ್ರ ಫೇಲ್ ಆಗಿತ್ತು, ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು ಕ್ವಾಲಿಟಿ. ಹೋದ ವರ್ಷ ನಾವು ಟೆಸ್ಟ್ ಮಾಡಿದಾಗ ಮೊಟ್ಟೆಗಳದೆಲ್ಲ. ಸೊ ಅದರಿಂದ ಯಾವುದೇ ಆತಂಕ ಪಡಬೇಕಾಗಿಲ್ಲ. ಮೊಟ್ಟೆಗಳು ಕೊಡ್ಬೋದು, ತಿನ್ಬೋದು, ಅದು ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೇದು. ಅದಕ್ಕೋಸ್ಕರ ಅದು ನಿಲ್ಲಿಸುವಂಥದ್ದು ಬೇಡ ಮಾನ್ಯ ಸಭಾಧ್ಯಕ್ಷರು. ಸಭಾಧ್ಯಕ್ಷರೇ, ಸುರೇಶ್ ಕುಮಾರ್ ಸಾಹೇಬ್ರು ಹೇಳಿದ್ರು ಏನಂತ, 1-2 ದಿನ ಸೆಷನ್ ಕರಿಬೇಕು ಅಂತ. ನೀವು 43,000 ಕೋಟಿ ಬಡ್ಜೆಟ್ ಕೊಡ್ತೇವೆ, ರಾಜ್ಯದ ಬೇಗ ಮುಗಿಸಿ ಅದನ್ನು. ಅಲ್ಲ, ನೀವು ಗಂಭೀರವಾದ 2 ದಿನ ಚರ್ಚೆಗೆ ನೀವು ಸದನ ಕರಿಬೇಕು ಅಂತ ಹೇಳಿದ್ರೆ ಒತ್ತಾಯ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಈ ಮೊಟ್ಟೆ ವಿಚಾರದಲ್ಲಿ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಗೊಳ್ಳೋದು. ಮತ್ತೆ ಏನು ಮಾನ್ಯ ಸುರೇಶ್ ಅವರು ಎಲ್ಲರೂ ಕೂಡ ಇದ್ದಾರೆ, ನಾನು ಕೂಡ ಅದನ್ನು ಒಪ್ತೀನಿ. ನೆಕ್ಸ್ಟ್ ಯಾವಾಗಲೇ ಸದನ ಶುರುವಾದಾಗ ಫಸ್ಟ್ ಡೇನೇ 2 ದಿವಸ ಕೊಟ್ಬಿಡಿ. ಎಸ್ಪೆಷಲಿ ನನ್ನ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆ, ನಾವು ಕೂಡ ಇಬ್ರು ಕೂಡ ಮಾತಾಡ್ಕೊಂಡಿದ್ವಿ. ದಯವಿಟ್ಟು ಇದೆರಡು ಕೊಡೋದು ಒಳ್ಳೇದು. ಅವಶ್ಯಕತೆ ಎಲ್ಲರ ಸದಸ್ಯರು ಕೂಡ ಅದನ್ನ ಹೇಳಿದ್ರೆ ಅಧ್ಯಕ್ಷರೇ, ಈಗ ನನ್ನ ಒಂದು ವಿನಂತಿ ಮಾಡೋದು ಸಚಿವರ ಹತ್ರ, ಒಂದು ನಲಿಕಲಿಯ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನು ಸರ್ಕಾರ ತಿಳಿಸಬೇಕು. ಇನ್ನೊಂದು ಏನು, ಗ್ರಾಮೀಣ ಪ್ರದೇಶದಲ್ಲಿ ಒಂದೊಂದು ಗ್ರಾಮದಲ್ಲಿ 4-5 ಪ್ರಾಥಮಿಕ ಶಾಲೆಗಳು, ಹತ್ರ ಹೈಸ್ಕೂಲ್ಗಳಿದೆ. ಅದನ್ನು ಮರ್ಜರ್ ಮಾಡತಕ್ಕಂಥ ನಿಟ್ಟಿನಲ್ಲೂ ಅದನ್ನು ಮಾಡಿದ್ರೆ ಒಳ್ಳೇದು ಎನ್ನುವಂಥದ್ದು ನನ್ನ ಅಲ್ಲ. ಇದನ್ನ ದಯವಿಟ್ಟು ರೆಕಾರ್ಡಿಗೆ ಹೋಗ್ಬೇಕು ಮಾನ್ಯ ಅಧ್ಯಕ್ಷರೇ. ಅವ್ರು ಹೇಳ್ತಾ ಇದ್ರೆ, ಪಾಪ ಲಾಸ್ಟ್ ಟೈಮ್ ಕೂಡ ಹೇಳಿದ್ರು ಚಿಕ್ಕ ಶಾಲೆ ಎಲ್ಲ ಮರ್ಜ್ ಮಾಡಿ ಅಂತ. ಸರ್ಕಾರದ ವತಿಯಿಂದ ಸದನದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ, ವಾಲಂಟ್ರಿಯಾಗಿ ನಾವು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ನಾವು ವಾಲಂಟ್ರಿಯಾಗಿ ಮಾಡೋದಿಲ್ಲ. ಅದನ್ನ ಅವ್ರ ವಿವೇಚನಕ್ಕೆ ಬಿಡ್ತೀವಿ, ಅವ್ರ ಸಹಕಾರಕ್ಕೆ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಮಾಡೋದಾದ್ರೆ ಏನು ತೊಂದರೆ ಇಲ್ಲ. ನಲಿಕಲಿ ನಿಮ್ಮ ಸ್ಟ್ಯಾಂಡ್ ಏನು ಅಂತ ಹೇಳಿದ್ರೆ ನಾನು ಮಾತಾಡಿ. ನಲಿಕಲಿ ಗುಣಮಟ್ಟದ ಶಿಕ್ಷಣ ದಯವಿಟ್ಟು ಸರ್ಕಾರ ಮಾಡೋದು ಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲ. ದಯವಿಟ್ಟು ತೆಗಿಬೇಕು ನಲಿಕಲಿ. ಮತ್ತೆ ಕರೆದು ಮಾತಾಡಿ ಅವರು. ಕೂತ್ಕೊಳ್ಳಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.